ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಟೊಮಾಟೊ ಚಟ್ನಿ ಮಾಡೋದು ನೋಡೋಣ ಬನ್ನಿ. ಸಿಂಪಲ್ಲಾಗಿ ಒಂದು 1/4 ಕೆ ಟೊಮಾಟೊ ಕಟ್ ಮಾಡಿಟ್ಟಿದ್ದೇನೆ. ಜೀರಿಗೆ 1 ಚಮಚದಷ್ಟು ಹುರಿದಿಟ್ಟಿದ್ದೇನೆ. 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೇನೆ. ಖಾರದ ಪುಡಿ 1/2 ಸ್ಪೂನಷ್ಟು, ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಇವಿಷ್ಟು ರುಬ್ಬಲಿಕ್ಕೆ. ಒಗ್ಗರಣೆಗೆ ಜಜ್ಜಿಟ್ಟಿದ್ದೀನಿ ಬೆಳ್ಳುಳ್ಳಿ 1 4-5 ಎಸಳು, ಕರಿಬೇವು 2 ಕಡ್ಡಿ, ಇಂಗು ಸ್ವಲ್ಪ, ಅರಿಶಿಣ 1 ಚಮಚ, ಸಾಸಿವೆ 1 ಚಮಚ, ಕಡಲೆಬೇಳೆ ಉದ್ದಿನಬೇಳೆ 1 ಚಮಚ. ಇವನ್ನು ರುಬ್ಬಿಕೊಳ್ಳೋಣ. ಮಿಕ್ಸಿ ಜಾಡಿಗೆ ಟೊಮೊಟೊ ಹಣ್ಣು, ಹುರಿದಿರುವ ಜೀರಿಗೆ, ಬೆಳ್ಳುಳ್ಳಿ, ನೆನೆಸಿರುವ ಹುಣಸೆಹಣ್ಣು, ಅಚ್ಚ ಖಾರದ ಪುಡಿ ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಬರೋಣ. ತರಿಯಾಗಿ ರುಬ್ಬಿಕೊಂಡು ಬರೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಇದು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತದೆ. ನೋಡಿ ರುಬ್ಬಿಕೊಂಡು ಬಂದಿದ್ದೇನೆ. ನೋಡಿ ಇಷ್ಟು ಹದವಾಗಿದ್ದರೆ ಸಾಕು, ಜಾಸ್ತಿ ನುಣ್ಣಗಿರಬಾರದು. ಈಗ ಗ್ಯಾಸ್ ಹಚ್ಚಿ 1 4 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜಜ್ಜಿರುವ ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿಟ್ಟರೆ 2 ದಿನ ಉಪಯೋಗಿಸ್ಕೋಬೋದು. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಎಲ್ಲ ಫ್ರೈ ಆದ ಮೇಲೆ ಟೊಮೊಟೊ ಹಾಕಿ, ರುಬ್ಬಿರುವ ಟೊಮೊಟೊ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಣ. ಇದು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಚೆನ್ನಾಗಿರ್ತದೆ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ನೋಡಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ತುಂಬ ರುಚಿಕರವಾಗಿರುತ್ತದೆ.